ಹಲೋ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಸ್ಕ್ರಾಲಿಂಗ್ ವಿಡಿಯೋ ಯಾವ ಥರ ಮಾಡೋದು ನೋಡೋಣ. ಇನ್ಚಾರ್ಟ್ ಓಪನ್ ಮಾಡ್ಕೊಳ್ಳಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋಟೋಸ್ಗೆ ಹೋಗ್ಬಿಟ್ಟು ಫೋಟೋಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಗಲ್ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸಿಂಗಲ್ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಕ್ಯಾನ್ವಾಸಿಗೆ ಹೋಗ್ಬಿಟ್ಟು ಲೆಂತ್ ಜಾಸ್ತಿ ಇರೋ ಥರ ಒಂದು ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ನಾನು ಫೋಟೋ ಫಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಪಿ ಐ ಪಿಗೆ ಹೋಗ್ಬಿಟ್ಟು ಫೋಟೋಸ್ಗೆ ಹೋಗ್ಬಿಟ್ಟು ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಫಿಕ್ಸ್ ಮಾಡಿ. ನೋಡ್ಬೋದು ಎಷ್ಟು ಫೋಟೋಸ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಪಿ ಐ ಪಿಗೆ ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅನದರ್ ಒಂದು ಪಿ ಐ ಪಿಗೆ ಹೋಗ್ತಾಯಿದ್ದೀನಿ. ನೋಡ್ಬೋದು ಯಾವ ಥರ ಬರ್ತಾಯಿದೆ. ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಈ ಥರ ಡೌನ್ಲೋಡ್ ಆಗಿ ಅದು ಗ್ಯಾಲರಿಗೆ ಬರುತ್ತೆ. ಓಕೆ, ನೆಕ್ಸ್ಟು ಕ್ರಿಯೇಟ್ ನ್ಯೂ ಕೊಡಿ. ಅದೇ ಥರ ಫೋಟೋಸ್ಗೆ ಹೋಗ್ಬಿಟ್ಟು ಮತ್ತೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾನ್ವಾಸಿಗೆ ಹೋಗ್ಬಿಟ್ಟು ಲಾಸ್ಟ್ ಯಾವ ಥರ ಒಂದನ್ನು ಎಕ್ಸ್ಪೋರ್ಟ್ ಮಾಡಿ ಇಟ್ಕೊಂಡ್ರು ವೀಡಿಯೋ ಫುಲ್ ಮಾಡಿಬಿಟ್ಟು ಅದೇ ಥರ ಸೇಮ್ ಇದ್ರೂ ಅದೇ ಥರ ಮಾಡಿ. ಒಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಪಿ ಐ ಪಿಗೆ ಹೋಗ್ಬಿಟ್ಟು ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ನೋಡ್ಬೋದು ಇದು ಅದೇ ಥರ ಆಯಿತು. ಇವಾಗ ಇದು ಅಷ್ಟೇ ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ಎರಡು ಗ್ಯಾಲರಿಯಲ್ಲಿ ಇರುತ್ತೆ. ಮತ್ತು ವಿಡಿಯೋಗೆ ಹೋಗಿ ನ್ಯೂಗೆ ಹೋಗ್ಬಿಟ್ಟು ಇಲ್ಲಿ ಎರಡು ವೀಡಿಯೋ ಗ್ಯಾಲರಿಯಲ್ಲಿ ಇರುತ್ತಲ್ವ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಒಂದೊಂದು ಸಿಂಗಲ್ ವೀಡಿಯೋನೇ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಅಷ್ಟೇ ಒಂದು ವೀಡಿಯೋ ಸೆಲೆಕ್ಟ್ ಮಾಡಿಕೊಂಡು ಫಸ್ಟಿಗೆ ಆ್ಯಡ್ ಕೀ ಫ್ರೇಮು ಅಪ್ಲೈ ಮಾಡಿ. ಈ ವಿಡಿಯೋ ಫಸ್ಟಲ್ಲಿ ಆ್ಯಡ್ ಕೀ ಫ್ರೇಮ್ ಅಪ್ಲೈ ಮಾಡಿ ಇನ್ನು ಲಾಸ್ಟಿಗೆ ಬಂದುಬಿಟ್ಟು ಅದನ್ನು ಅಪ್ಪಾಗಿ ಸ್ಕ್ರಾಲ್ ಮಾಡಿ. ನೆಕ್ಸ್ಟು ಮತ್ತೆ ಪಿ ಐ ಪಿಗೆ ಹೋಗ್ಬಿಟ್ಟು ಇನ್ನೊಂದು ವೀಡಿಯೋ ಮಾಡಿರೋದಿರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದೇ ಥರ ಅಲ್ಲಿ ಪಕ್ಕ ಒಂದು ಸ್ಕ್ವೇರ್ ಥರ ಇದೆಯಲ್ಲ ಅದು ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಫಿಕ್ಸ್ ಮಾಡಿ. ಇದರಲ್ಲಿ ಲಾಸ್ಟಿಗೆ ಆ್ಯಡ್ ಕೀ ಫ್ರೇಮ್ನ ಕೊಡಬೇಕು. ಫಸ್ಟ್ನೇ ವಿಡಿಯೋದಲ್ಲಿ ಫಸ್ಟಿಗೆ ಕೊಡಬೇಕು, ಲಾಸ್ಟ್ನೇ ವಿಡಿಯೋದಲ್ಲಿ ಲಾಸ್ಟಿಗೆ ಕೊಡಬೇಕು. ಎರಡೇ ಸಲ ಆ್ಯಡ್ ಕೀ ಫ್ರೇಮ್ನ ಅಪ್ಲೈ ಮಾಡೋದು. ಓಕೆನಾ? ಇದನ್ನು ಎಕ್ಸ್ಪೋರ್ಟ್ ಮಾಡಿ ಇಟ್ಕೊಳ್ಳಿ. ಔಟ್ಪುಟ್ ನೋಡಿರಿ ಈ ಥರ ಬರುತ್ತೆ. ಥ್ಯಾಂಕ್ ಯು. ಲೈಕ್, ಸಬ್ಸ್ಕ್ರೈಬ್, ಶೇರ್.